ಎಲ್ರಿಗೂ ನಮಸ್ಕಾರ. ಯಪ್ಪ, ಇದು ನಮ್ಮ ಬಾಜು ಮನೆಯವ್ರ ಕತಿ. ಇದು ಮೊನ್ನೆ ಕಾಯಿಪಲ್ಯ ಮಾರ್ಲಿಕ್ಕೆ ಬಂದಿದ್ಲಲ್ಲ ಅಕ್ಕಿಂದೇ ಕತಿ ಅಂತ ಅನಿಸ್ತದ ಈ ಪುಸ್ತಕ ಓದಿದಾಗ. ಇಂಥ 9 ಕತೆಗಳನ್ನು ಒಳಗೊಂಡಂತಹ ಕಥಾ ಸಂಕಲನ ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರ ಏಕತಾರಿ. ಏನು ಏಕತಾರಿ ಅಂತಂದ್ರೆ ಇದೊಂದು ಸಂಗೀತದ ವಾದ್ಯ. ಒಂದೇ ಒಂದು ತಂತಿಯನ್ನು ಒಳಗೊಂಡು ಅದನ್ನೊಂದು ಕುಂಬಳಕಾಯಿಗೆ ಕಟ್ಟಿ ನುಡಿಸುವಂಥ, ಒಂದು ತಂತಿಯಿಂದ ಅನೇಕ ರಾಗಗಳನ್ನು ಹೊಮ್ಮಿಸುವಂಥ ಏಕತಾರಿ ಇದು. ನಾವು ಕೂಡ ನಮ್ಮ ಬದುಕಿನಾಗ ಅದೆಷ್ಟೋ ಸಲ ಒಬ್ಬಂಟಿಯಾಗಿಯೇ ನಮ್ಮ ಬದುಕಿನ ಅನೇಕ ರಾಗಗಳನ್ನು ನಾವು ಹೊರಡಿಸ್ತೀವಿ. ಸಮಾಜದ ಮುಂದೆ ನಮ್ಮನ್ನು ನಾವು ಪ್ರಸ್ತುತಪಡಿಸ್ಕೊಳ್ತೀವಿ. ಈ ಹಳ್ಳಿ ಜೀವನದ ಜೀವಂತಿಕೆಯನ್ನು ನಗರ ಜೀವನದ ಜಂಜಾಟಗಳೊಂದಿಗೆ ಹೋಲಿಸಿ ಅವುಗಳ ಮಧ್ಯೆ ಸಾಮರಸ್ಯವನ್ನು ಬೆಸೆದು ಪ್ರಸ್ತುತ ಲೋಕದ ಪ್ರಜ್ಞೆಯನ್ನು ಬಿತ್ತರಿಸುವ ಕತೆಗಳನ್ನು ನಾವಿಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಈ ಎಲ್ಲ ಕತೆಗಳು ಕಟ್ಟಿದ ಕತೆಗಳಲ್ಲಪ್ಪ, ಇವು ಹುಟ್ಟಿದ ಕತೆಗಳದಾವ ಅಂತ ಅನ್ನಿಸ್ತದೆ. ನಮ್ಮ ಉತ್ತರ ಕರ್ನಾಟಕದ ಗದಗ, ಬಾಗಲಕೋಟೆ, ಬಿಜಾಪುರ, ಧಾರವಾಡ ಇಲ್ಲಿ ಸುತ್ತಮುತ್ತಲು ನಡುವ ಜನ ಜೀವನದ ಕತೆಗಳಿವು ಅನ್ನಿಸ್ತದೆ. ಅಷ್ಟು ಚೆಂದಾಗಿ ಬದುಕಿನ ಶ್ರೀಮಂತಿಕೆಯನ್ನು, ಸಾರಸ್ವತತೆಯನ್ನು, ನಮ್ಮ ಹಳ್ಳಿಯ ಗುಡಿಸಲು, ಕಂಬಳಿ, ಮಣ್ಣು, ಹೊಲ ಹೇಳುವಂಥ ಕತೆಗಳಿವು ಅನ್ನಿಸ್ತದೆ. ಅದ್ಭುತವಾದ ಸರಳವಾದ ಕನ್ನಡದೊಳಗೆ ಕನ್ನಡ ಓದ್ಲಿಕ್ಕೆ ಬರುವಂಥ, ಎಲ್ಲರಿಂದಲೂ ಓದಿಸ್ಕೊಂಡು ಹೋಗುವಂಥ 9 ಕಥಾಗುಚ್ಛ ಈ ಏಕತಾರಿ. ಅವಕಾಶ ಸಿಕ್ಕಾಗ ನೀವೆಲ್ಲ ಒಂದ್ಸಲ ಓದಲೇಬೇಕು ಅಂಥ ಅಪರೂಪದ ಕಥಾ ಸಂಕಲನ ಡಾಕ್ಟರ್ ಸಿ ಕೆ ಕಟ್ಟಿ ಸರ್ ಅವರು ಬರೆದಂಥ ಏಕತಾರಿ.